ನಮಸ್ತೆ ಫ್ರೆಂಡ್ಸ್. ಹಿಂದಿನ ಒಂದು ಅವಧಿಯಲ್ಲಿ ನಾವು ಬ್ರಿಟಿಷ್ ಗವರ್ನರ್ ಜನರಲ್ಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇವತ್ತಿನ ಒಂದು ಅವಧಿಯಲ್ಲಿ ಅದರ ನಂತರದ ಅವಧಿಯಾದಂತಹ ಕ್ರಿಸ್ತಕ 1857ರ ಸಿಪಾಯಿ ದಂಗೆಯ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗುವ. ಕ್ರಿಸ್ತಕ 1857ರಲ್ಲಿ ನಡೆದಂತಹ ಈ ಸಿಪಾಯಿ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿದ್ದಾರೆ. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇದನ್ನು ಕರೆದವರು ವೀರ್ ಸಾವರ್ಕರ್ ಅಥವಾ ವಿ.ಡಿ. ಸಾವರ್ಕರ್. ಕ್ರಿಸ್ತಕ 1857ರ ಸಿಪಾಯಿ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವರು ವೀರ್ ಸಾವರ್ಕರ್ ಅಥವಾ ವಿ.ಡಿ. ಸಾವರ್ಕರ್. ಈ ಒಂದು ಸಿಪಾಯಿ ದಂಗೆಗೆ ಕಾರಣಗಳು ಅಂತ ಹೇಳಿದರೆ ಇಲ್ಲಿ ಪ್ರಮುಖವಾಗಿ ರಾಜಕೀಯ ಕಾರಣಗಳು, ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂತಹ ಕಾರಣಗಳು, ಆರ್ಥಿಕ ಕಾರಣಗಳು, ಈ ರೀತಿಯ ಆಮೇಲೆ ಸೈನಿಕ ಕಾರಣಗಳು, ತತ್ಕ್ಷಣದ ಕಾರಣ, ಈ ರೀತಿಯಾಗಿ ಕಾರಣಗಳನ್ನು ಪಟ್ಟಿ ಮಾಡಿದ್ದೀನಿ. ಮೊದಲನೇದಾಗಿ ರಾಜಕೀಯ ಕಾರಣ. ರಾಜಕೀಯ ಕಾರಣದಲ್ಲಿ ಬಂದಂಥದ್ದು ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿ. ಲಾರ್ಡ್ ವೆಲ್ಲೆಸ್ಲಿ ಕ್ರಿಸ್ತಕ 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಸಬ್ಸಿಡರಿ ಅಲೈನ್ಸ್ ಎನ್ನುವಂತಹ ಪದ್ಧತಿಯನ್ನು ತರ್ತಾನೆ. ಈ ಒಂದು ಸೈನ್ಯಕ್ಕೆ ಮೈಸೂರಿನ ಒಡೆಯರು ಮರಾಠರು ಒಪ್ಪಿಕೊಳ್ತಾರೆ. ಆದರೆ ಎಲ್ಲ ಒಂದು ಸಂಸ್ಥಾನಗಳು ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳೋದಿಲ್ಲ. ಇದು ಒಂದು ಸಿಪಾಯಿ ದಂಗೆಗೆ ಕಾರಣ ಆಗುತ್ತೆ. ಆಮೇಲೆ ದತ್ತುಪುತ್ರರಿಗೆ ಹಕ್ಕು ಇಲ್ಲ ಅನ್ನುವಂತಹ ಕಾಯ್ದೆ. ಲಾರ್ಡ್ ಡಾಲ್ಹೌಸಿ ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನುವಂತಹ ಸಿದ್ಧಾಂತವನ್ನು ತರ್ತಾನೆ. ಈ ಒಂದು ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನುವಂಥ ಉದ್ದೇಶದಿಂದ ಇವನು ಕೆಲವೊಂದು ರಾಜ್ಯಗಳನ್ನು ಯಾವ ಸಂಸ್ಥಾನದಲ್ಲಿ ರಾಜನಿಗೆ ಮಕ್ಕಳಿಲ್ವೋ ಆ ಒಂದು ಸಂಸ್ಥಾನವನ್ನು ತನ್ನ ಅಧೀನಕ್ಕೆ ಒಳಪಡಿಸ್ಕೊಳ್ತಾನೆ. ಈ ಒಂದು ಕಾರಣದಿಂದಾಗಿ ಇದು ಕೂಡ ಸಿಪಾಯಿ ದಂಗೆಗೆ ಕಾರಣಗಳಲ್ಲಿ ಒಂದಾಗುತ್ತೆ. ಆಮೇಲೆ ಇವನು ದುರಾಡಳಿತ ಕಾರಣಕ್ಕಾಗಿ ರಾಜ್ಯಗಳ ಸೇರ್ಪಡೆಯನ್ನು ಮಾಡ್ತಾನೆ. ಲಾರ್ಡ್ ಡಾಲ್ಹೌಸಿ ಕೆಲವೊಂದು ರಾಜರುಗಳ ಅಂದರೆ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ಅಲ್ಲಿ ಕೆಲವೊಂದು ರಾಜರುಗಳು ಮಧ್ಯದಲ್ಲಿ ಜಗಳ ಆಗ್ತಾನೆ ಇರುತ್ತೆ. ಅವರು ಆ ಒಂದು ದುರುಪಯೋಗ ಪಡ್ಕೊಂಡಿರ್ತಾರೆ. ಆ ಒಂದು ರಾಜ್ಯದ ಆಸ್ಥಾನವನ್ನು ಅವನು ರದ್ದುಗೊಳಿಸ್ತಾನೆ ಮತ್ತು ಆ ಒಂದು ಸಾಮ್ರಾಜ್ಯವನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ತಾನೆ. ಈ ರೀತಿ ದುರಾಡಳಿತ ಕಾರಣವನ್ನು ಮುಂದಿಟ್ಟುಕೊಂಡು ರಾಜ್ಯಗಳನ್ನು ಸೇರ್ಪಡೆ ಮಾಡ್ಕೊಳ್ತಾನೆ. ಆಮೇಲೆ ಬಿರುದಾವಳಿಗಳ ರದ್ದತಿ ಸಿದ್ಧಾಂತ. ಇದು ಕೂಡ ಡಾಲ್ಹೌಸಿ ತಂದಂತಹ ಒಂದು ಪದ್ಧತಿಯಾಗಿತ್ತು. ಇಲ್ಲಿ ನಾನಾ ಸಾಹೇಬಿಗಿದ್ದಂಥ ಪೇಶ್ವೆ ಬಿರುದನ್ನು, ಎರಡನೇ ಬಹದ್ದೂರ್ ಶಾಗಿದ್ದಂತಹ ಬಾದ್ಶಾ ಬಿರುದನ್ನು ರದ್ದು ಮಾಡ್ತಾನೆ. ಈ ಒಂದು ಕಾರಣದಿಂದಾಗಿ ಇದು ಸಿಪಾಯಿ ದಂಗೆಗೆ ಕಾರಣ ಆಗುತ್ತೆ. ಆಮೇಲೆ ಬ್ರಿಟಿಷರ ಒಡೆದು ಆಳುವಂತಹ ಪದ್ಧತಿ. ಇವರೇನು ಮಾಡ್ತಾರೆ ಅಂದರೆ ಕಂದಾಯ ವಸೂಲಿ ಮಾಡುವಂತಹ ಒಂದು ಹಕ್ಕನ್ನು ಮಾತ್ರ ಬ್ರಿಟಿಷರು ತಮ್ಮ ಅಧೀನಕ್ಕೆ ಇಟ್ಕೊಳ್ತಾರೆ. ಆಮೇಲೆ ಸಾಮ್ರಾಜ್ಯವನ್ನು ಆಳುವಂತಹದ್ದು ಭಾರತದ ಯಾರು ಅರಸನಿರ್ತಾನೆ, ಮೊಘಲ್ ಚಕ್ರವರ್ತಿಗಳಿದ್ರು ಅವರಿಗೆ ಒಂದು ಬಿಟ್ಟುಕೊಂಡಿರ್ತಾರೆ. ಈ ಒಂದು ಒಡೆದು ಆಳುವ ನೀತಿಯಿಂದಾಗಿ ಕೂಡ ಇದು ಒಂದು ಸಿಪಾಯಿ ದಂಗೆಗೆ ಕಾರಣ ಆಗುತ್ತೆ. ಈ ರೀತಿಯಾಗಿ ರಾಜಕೀಯ ಕಾರಣ ಸಿಪಾಯಿ ದಂಗೆಗೆ ಮೂಲ ಕಾರಣ ಆಗುತ್ತೆ. ಆಮೇಲೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರಣಗಳು. ಇದರಲ್ಲಿ ಪಾಶ್ಚಾತ್ಯೀಕರಣ ಅಂತ ಹೇಳಿದರೆ ಈ ಬ್ರಿಟಿಷರ ಒಂದು ಕಾಯ್ದೆ ಕಾನೂನುಗಳು ಪಾಶ್ಚಾತ್ಯೀಕರಣಕ್ಕೆ ಇವರನ್ನು ಆ ಒಂದು ಪಾಶ್ಚಾತ್ಯೀಕರಣಕ್ಕೆ ಹೆಚ್ಚು ಒಲವನ್ನು ಇವರು ತೋರಿಸೋದಿಲ್ಲ. ಇದರಿಂದ ಮೂಲತಃ ಭಾರತೀಯರಿಗೆ ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಪಾಯಿ ದಂಗೆಗೆ ಇದು ಕಾರಣ ಆಗುತ್ತೆ. ಆಮೇಲೆ ಇಂಗ್ಲೀಷ್ ಭಾಷೆ, ಇದು ಕೂಡ ಅಂದರೆ ಅವರ ಒಂದು ಮಾತೃಭಾಷೆಯನ್ನು ಬಿಟ್ಟು ಇನ್ನೊಂದು ಭಾಷೆಯನ್ನು ಕಲಿಯೋದು ಮತ್ತು ಅದರಲ್ಲಿ ಪ್ರಾವೀಣ್ಯತೆ ಪಡೆಯೋದು ತುಂಬ ಕಷ್ಟದ ಒಂದು ಸನ್ನಿವೇಶ ಆಗಿತ್ತು. ಇದು ಕೂಡ ಸಿಪಾಯಿ ದಂಗೆಗೆ ಕಾರಣ ಆಗುತ್ತೆ. ಆಮೇಲೆ ಮತಾಂತರ. ಬ್ರಿಟಿಷರು ಭಾರತಕ್ಕೆ ಬಂದಂತಹ ಉದ್ದೇಶ ಕೇವಲ ವ್ಯಾಪಾರ ಆಗಿದ್ದರೂ ಕೂಡ ಕೆಲವೊಂದು ಕಡೆ ಇವರು ಮತಾಂತರ ಕಾರ್ಯ ಮಾಡಿದವಾಗ ಅದು ಕೂಡ ಸಿಪಾಯಿ ದಂಗೆಗೆ ಒಂದು ಕಾರಣ ಆಗುತ್ತೆ. ಆಮೇಲೆ ದೇವತೆಗಳನ್ನು ಹೀಯಾಳಿಸುವಂಥದ್ದು, ಈ ದೇವರ ಮೇಲೆ ಇನ್ನೊಂದು ದೇವರನ್ನು ಹೀಯಾಳಿಸುವುದು, ಈ ಒಂದು ಭಾವನಾತ್ಮಕವಾಗಿ ಇವರು ಆ ಒಂದು ಬ್ರಿಟಿಷನ ದ್ವೇಷ ಮಾಡಲಿಕ್ಕೆ ಮತ್ತು ಈ ಒಂದು ಸಿಪಾಯಿ ದಂಗೆಗೆ ಒಂದು ಕಾರಣ ಕೂಡ ಆಗುತ್ತೆ. ಈ ರೀತಿಯಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರಣಗಳು. ಆಮೇಲೆ ಆರ್ಥಿಕ ಕಾರಣಗಳು. ಆರ್ಥಿಕ ಕಾರಣ ಅಂದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥದ್ದು.
ಬ್ರಿಟಿಷರು ಏನು ಮಾಡ್ತಾರೆ, ಭಾರತವನ್ನು ಕಚ್ಚಾ ವಸ್ತುಗಳ ಕೇಂದ್ರವನ್ನಾಗಿ ಮಾಡ್ತಾರೆ. ಕೇವಲ ಇಲ್ಲಿ ಇರುವಂಥ ಕಚ್ಚಾ ವಸ್ತುಗಳನ್ನ ಉಪಯೋಗ ಮಾಡ್ಕೊತಾರೆ. ಅದನ್ನು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದರ ಮಾರ್ಪಾಡು ಮಾಡಿ ಹೆಚ್ಚು ಲಾಭ ಗಳಿಸುವಂತಹ ವಸ್ತುಗಳನ್ನು ಮಾಡ್ತಾರೆ. ಆಮೇಲೆ ಇದನ್ನು ಭಾರತಕ್ಕೆ ಪುನಃ ತಂದು ಅಧಿಕ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಭಾರತ ಕೇವಲ ಕಚ್ಚಾ ವಸ್ತುಗಳ ಕೇಂದ್ರ ಆಗುತ್ತೆ. ಆಮೇಲೆ ಅದನ್ನು ಇಲ್ಲಿ ಮಾರಾಟ ಮಾಡುವಾಗ ಅದು ಅತ್ಯಧಿಕ ಬೆಲೆಯನ್ನು ಕೊಡಬೇಕು ಅಂತ ಹೇಳಿದರೆ ಅವರಿಗೆ ಕಷ್ಟ ಆಗುತ್ತೆ ಭಾರತೀಯರಿಗೆ. ಇದು ಕೂಡ ಕಾರಣ ಆಗುತ್ತೆ. ಆಮೇಲೆ ಭಾರತದಲ್ಲಿ ಬೃಹತ್ ಕೈಗಾರಿಕೆಗಳ ಕಾರ್ಖಾನೆಗಳ ನಿರ್ಮಾಣ ಮಾಡ್ತಾರೆ. ಆಮೇಲೆ ವಸಾಹತುಶಾಹಿ ಪದ್ಧತಿ, ರೈಲ್ವೆ ಮತ್ತು ಕಂದಾಯ ಪದ್ಧತಿಯಲ್ಲಿ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಇವುಗಳಂದರೆ ಭಾರತೀಯರು ಮೂಲತಃವಾಗಿ ಹಿಂದಿನ ಒಂದು ಪದ್ಧತಿಯನ್ನು ನಂಬ್ಕೊಂಡಿದ್ರು. ಈ ಒಂದು ಇನ್ನೊಂದು ಪದ್ಧತಿಯನ್ನು ಅನುಸರಿಸಬೇಕು ಅಂತ ಹೇಳಿದ್ರು ಕಷ್ಟದ ಒಂದು ಸನ್ನಿವೇಶ ಆಗಿತ್ತು. ಸೊ ಇವುಗಳು ಆರ್ಥಿಕ ಕಾರಣಗಳಲ್ಲಿ ಒಂದಾಗುತ್ತೆ. ಆಮೇಲೆ ಸೈನಿಕ ಕಾರಣಗಳು. ಸೈನಿಕರಿಗೆ ಶಿಕ್ಷೆಯನ್ನು ವಿಧಿಸಲಾಗಿತ್ತು, ಕಾಲಾಪಾನಿ ಅನ್ನುವಂತಹ ಶಿಕ್ಷೆ. ಈ ಶಿಕ್ಷೆ ಅಂದರೆ ತಪ್ಪಿಗೆ ಶಿಕ್ಷೆಯಾಗಿ ಯಾರು ತಪ್ಪನ್ನು ಮಾಡ್ತಾರೆ ಸೈನ್ಯದಲ್ಲಿರುವವರು ಅವರಿಗೆ ಆ ತಪ್ಪಿನ ಶಿಕ್ಷೆಯಾಗಿ ಅಂಡಮಾನ್ ನಿಕೋಬಾರ್ ಜೈಲಿಗೆ ಬಂಧನಕ್ಕೆ ಒಳಪಡಿಸ್ತಾ ಇದ್ರು. ಅಂಡಮಾನ್ ನಿಕೋಬಾರ್ ಜೈಲಿಗೆ ಇವರನ್ನು ಬಂಧನಕ್ಕೆ ಒಳಪಡಿಸ್ತಾ ಇದ್ರು. ಇದು ಕಾಲಾಪಾನಿ ಶಿಕ್ಷೆ. ಈ ಒಂದು ಶಿಕ್ಷೆ ಕೂಡ ಸಿಪಾಯಿ ದಂಗೆಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗುತ್ತೆ. ಆಮೇಲೆ ತತ್ಕ್ಷಣ ಅಂದರೆ ಕೂಡಲೇ ಆ ಒಂದು ಸಿಪಾಯಿ ದಂಗೆ ಆಗಲಿಕ್ಕೆ ತಕ್ಷಣದ ಒಂದು ಕಾರಣ ಅಂತಲೇ ಅದೇ ಸನ್ನಿವೇಶದಲ್ಲಿ ಆದಂತಹ ಕಾರಣ ಅಂತ ಹೇಳಿದರೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದ ಎನ್ಫೀಲ್ಡ್ ಬಂದೂಕುಗಳ ಬಳಕೆ. ಸೈನಿಕರು ಬಳಸ್ತಾ ಇದ್ದಂಥ ಎನ್ಫೀಲ್ಡ್ ಬಂದೂಕುಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರ್ತಾ ಇದ್ರು. ಇದು ಕೆಲವೊಂದು ಹಿಂದೂ ಮತ್ತು ಮುಸ್ಲಿಂ ಧರ್ಮವನ್ನು ಅನುಸರಿಸುವಂಥವರಿಗೆ ಪವಿತ್ರ ಅನ್ನುವಂತಹ ಆ ಒಂದು ಪ್ರಾಣಿಯ ಬಗ್ಗೆ ಪವಿತ್ರ ಅನ್ನುವಂಥ ಭಾವನೆ ಇತ್ತು. ಸೊ ಅದನ್ನು ಅವರು ಮುಟ್ಲಿಕ್ಕೆ ಅಂದರೆ ಹಿಂಜರಿತಾ ಇದ್ದರು. ಇದು ಕೂಡ ತಕ್ಷಣದ ಕಾರಣಗಳಲ್ಲಿ ಒಂದಾಗಿದೆ. ಸೊ ಇವಿಷ್ಟು ಕ್ರಿಸ್ತಕ 1857ರಲ್ಲಿ ನಡೆದಂಥ ಸಿಪಾಯಿ ದಂಗೆಗೆ ಪ್ರಮುಖ ಕಾರಣಗಳಲ್ಲಿ ರಾಜಕೀಯ ಕಾರಣ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರಣ, ಆರ್ಥಿಕ ಕಾರಣ ಹಾಗೂ ಸೈನಿಕ ಮತ್ತು ತತ್ಕ್ಷಣದ ಕಾರಣಗಳು. ಅದರ ನಂತರ ಈ ದಂಗೆಯ ಎಲ್ಲೆಲ್ಲಿ ಯಾರು ನಾಯಕತ್ವವನ್ನು ವಹಿಸಿದ್ರು ಅನ್ನುವಂಥದ್ದನ್ನು ಕ್ರಿಸ್ತಕ 1857ರಲ್ಲಿ ಮಾರ್ಚ್ 29ರಲ್ಲಿ ಬಂಗಾಳದ ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ ನಾಯಕತ್ವವನ್ನು ವಹಿಸಿದ್ದ. 1857ರಲ್ಲಿ ಮಾರ್ಚ್ 29ರಲ್ಲಿ ಬಂಗಾಳದ ಬ್ಯಾರಕ್ಪುರದಲ್ಲಿ ಮಂಗಲ ಪಾಂಡೆ ಎನ್ನುವಂಥರ ನಾಯಕತ್ವವನ್ನು ವಹಿಸಿದ್ದ. ಇಲ್ಲಿ ನಿಮಗೆ ಇದು ಡೇಟ್ ಅಷ್ಟೊಂದು ಸೇಮ್ ಇದೆ. ಇದು ಕ್ರಿಸ್ತಕ 1857. ಆಮೇಲೆ ಡೇಟೆಲ್ಲ ನೆನಪಿಟ್ಕೊಳ್ಬೇಕಂತ ಇಲ್ಲ, ನನಗೆ ಗೊತ್ತಿರೋದನ್ನು ಹೇಳಿದ್ದೀನಿ. ಇಲ್ಲಿ ಬ್ಯಾರಕ್ಪುರದಲ್ಲಿ ಯಾರು ದಂಗೆಯ ನಾಯಕತ್ವವನ್ನು ವಹಿಸಿದರು ಅನ್ನುವಂಥ ಕ್ವಶನ್ ಕೇಳ್ಬೋದು. ಮಂಗಲ್ ಪಾಂಡೆ. ಆಮೇಲೆ ಇದೇ ಒಂದು ಅವಧಿಯಲ್ಲಿ ಮೇ ತಿಂಗಳಲ್ಲಿ ಮೀರತ್ನಲ್ಲಿ ಬ್ರಿಟಿಷ್ ಪೊಲೀಸರನ್ನು ಸೋಲಿಸಿ ಮೀರತ್ತನ್ನು ಇವರು ವಶಪಡಿಸ್ಕೊಳ್ತಾರೆ. ಇಲ್ಲಿ ಅಲ್ಲಿಂದ ಮಂಗಲ್ ಪಾಂಡೆ ನಾಯಕತ್ವವನ್ನು ವಹಿಸಿದಂತಹ ಒಂದು ಸಿಪಾಯಿ ದಂಗೆ ಮೀರತ್ಗೆ ತಲುಪುತ್ತೆ. ಅಲ್ಲಿ ಮೀರತ್ತನ್ನು ಇವರು ವಶಪಡಿಸ್ಕೊಳ್ತಾರೆ. ಆದರೆ ಅಲ್ಲಿಂದ ಮುಂದೆ ಇವರು ದೆಹಲಿಗೆ ಆಗಮಿಸ್ತಾರೆ. ದೆಹಲಿಯಲ್ಲಿ ಮೊಘಲ್ ಚಕ್ರವರ್ತಿ 2ನೇ ಬಹದ್ದೂರ್ ಶಾ ಅಲ್ಲಿ ನಾಯಕತ್ವವನ್ನು ವಹಿಸ್ಕೊಂಡಿದ್ದ. ಇವನ ದಂಡನಾಯಕ ಭಕ್ತಿ ಖಾನ್ ಇದ್ದ. ಅಲ್ಲಿಂದ ಮುಂದೆ ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ಅವನ ದಂಡನಾಯಕ ತಾತ್ಯಾ ಟೋಪಿ. ಕಾನ್ಪುರದಲ್ಲಿ ನಾನಾ ಸಾಹೇಬ್ ನಾಯಕತ್ವವನ್ನು ವಹಿಸಿದ್ದ. ಅವನ ದಂಡನಾಯಕನಾದಂಥವನು ತಾತ್ಯಾ ಟೋಪಿ. ಅಲ್ಲಿಂದ ಮುಂದೆ ಝಾನ್ಸಿಗೆ ಬರ್ತಾರೆ ಅವರು. ಅಲ್ಲಿ ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ದಂಗೆಯ ನಾಯಕತ್ವವನ್ನು ವಹಿಸ್ಕೊಂಡಿದ್ಲು. ಆಮೇಲೆ ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಇವರು ದಂಗೆಯ ನಾಯಕತ್ವವನ್ನು ವಹಿಸ್ಕೊಂಡಿದ್ರು. ಹಾಗೆ ಮುಂದೆ ಬರೇಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್ ದಂಗೆಯ ನಾಯಕತ್ವವನ್ನು ವಹಿಸ್ಕೊಂಡಿದ್ದ. ಆಮೇಲೆ ಜಗದೀಶ್ಪುರದಲ್ಲಿ ಕನ್ವರ್ ಸಿಂಗ್ ಇವರು ದಂಗೆಯ ನಾಯಕತ್ವವನ್ನು ವಹಿಸಿದರು. ಅಬ್ಜೆಕ್ಟಿವ್ ಟೈಪ್ ಕ್ವಶನಲ್ಲಿ ಕೇಳಬಹುದು, ಈ ಒಂದು ಪ್ರದೇಶದಲ್ಲಿ ಯಾರು ನಾಯಕತ್ವವನ್ನು ವಹಿಸ್ಕೊಂಡಿದ್ರು ಅಂತ. ಇನ್ನೊಂದ್ಸರಿ ನೋಡ್ಕೊಳ್ತಾ ಹೋಗುವ. ಬಂಗಾಳದ ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ, ಅಲ್ಲಿಂದ ಮೀರತ್ಗೆ ಬರ್ತಾರೆ. ಅವರು ಮೀರತ್ತನ್ನು ವಶಪಡಿಸ್ಕೊಳ್ತಾರೆ. ಅದರ ನಂತರ ದೆಹಲಿಯಲ್ಲಿ ಮೊಘಲ್ ಚಕ್ರವರ್ತಿಯಾದಂತಹ 2ನೇ ಬಹದ್ದೂರ್ ಶಾ, ಆಮೇಲೆ ಇವನ ದಂಡನಾಯಕ ಭಕ್ತಿ ಖಾನ್ ಇದ್ದ.
ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪೆ ನಾಯಕತ್ವವನ್ನು ವಹಿಸ್ಕೊಂಡಿದ್ದರು. ಆಮೇಲೆ ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ನಾಯಕತ್ವವನ್ನು ವಹಿಸ್ಕೊಂಡಿದ್ಲು. ಲಕ್ನೋದಲ್ಲಿ ಬೇಗಂ ಹಸ್ರತ್ ಮಹಲ್ ನಾಯಕತ್ವವನ್ನು ವಹಿಸ್ಕೊಂಡಿದ್ದರು. ಹಾಗೆ ಮುಂದೆ ಬರೇಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್, ಜಗದೀಶ್ಪುರದಲ್ಲಿ ಕನ್ವರ್ ಸಿಂಗ್ ಇವರು ದಂಗೆಯ ನಾಯಕತ್ವವನ್ನು ವಹಿಸ್ಕೊಂಡಿದ್ದರು. ಆಮೇಲೆ ಮುಂದೆ ಈ ದಂಗೆ ನಡೆದ ಬಗೆ, ದಂಗೆ ಯಾವ ರೀತಿ ನಡೀತು ಅನ್ನುವಂಥದ್ದನ್ನು ನೋಡ್ಕೊಳ್ತಾ ಹೋಗುವ. 2ನೇ ಬಹದ್ದೂರ್ ಶಾ ಮತ್ತು ಭಕ್ತಿ ಖಾನನನ್ನು ಸೋಲಿಸಿ ಬರ್ಮಾ ದೇಶದ ರಂಗೂನ್ನಲ್ಲಿ ಇವರನ್ನು ಬಂಧನಕ್ಕೊಳಪಡಿಸ್ತಾರೆ. ದೆಹಲಿಯಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿದಂತಹ ಮೊಘಲ್ ಚಕ್ರವರ್ತಿಯಾದಂತಹ ಯಾರು 2ನೇ ಬಹದ್ದೂರ್ ಶಾ ಮತ್ತು ಅವನ ದಂಡನಾಯಕನಾದಂಥ ಭಕ್ತಿ ಖಾನನನ್ನು ಸೋಲಿಸಿ ಬರ್ಮಾ ದೇಶದ ರಂಗೂನ್ನಲ್ಲಿ ಬಂಧನಕ್ಕೆ ಒಳಪಡಿಸಲಾಗ್ತದೆ. ಆಮೇಲೆ ಕ್ರಿಸ್ತಕ 1862ರಲ್ಲಿ 2ನೇ ಬಹದ್ದೂರ್ ಶಾ ಅಲ್ಲಿ ಮರಣವನ್ನು ಅಪ್ತಾನೆ. ಆಮೇಲೆ ಈ ಒಂದು ದೆಹಲಿಯಲ್ಲಿ ನಡೆದಂತಹ ದಂಗೆಯನ್ನು ಹತ್ತಿಕ್ಕಿದವನು ಯಾರು ಅಂತ ಕೇಳಬಹುದು. ನಿಕೋಲ್ಸನ್. ದೆಹಲಿಯಲ್ಲಿ ನಡೆದಂತಹ ಸಿಪಾಯಿ ದಂಗೆಯನ್ನು ಹತ್ತಿಕ್ಕಿದವನು ಯಾರು ಅಂತ ಕೇಳಿದ್ರೆ ನಿಕೋಲ್ಸನ್ ಅಂತ ಆನ್ಸರ್ ಆಗುತ್ತೆ. ಆಮೇಲೆ ಮುಂದೆ ಬಂದು ಇಲ್ಲಿ ನಾನಾ ಸಾಹೇಬ್, ಇವನನ್ನು ಕಾನ್ಪುರದಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿದ ನಾನಾ ಸಾಹೇಬ್ ಇವನು ಸಂಪೂರ್ಣ ಸೋಲನ್ನು ಅನುಭವಿಸ್ತಾನೆ. ಆಮೇಲೆ ನೇಪಾಳಕ್ಕೆ ಪಲಾಯನಗೈತಾನೆ. ನೇಪಾಳದ ಅರಣ್ಯಕ್ಕೆ ಪಲಾಯನಗೈತಾನೆ. ಅಲ್ಲಿ ಕ್ರಿಸ್ತಕ 1858ರಲ್ಲಿ ಸಾವನ್ನಪ್ತಾನೆ. ಆಮೇಲೆ ಇಲ್ಲಿ ದಂಗೆ ಅಡಗಿಸಿದವನು ಈ ಒಂದು ನಾನಾ ಸಾಹೇಬನ ಒಂದು ದಂಗೆಯನ್ನು ಅಡಗಿಸಿದವನು ಯಾರು ಅಂತ ಕೇಳಿದ್ರೆ ಕ್ಯಾಂಪ್ಬೆಲ್. ಇವನ ದಂಡನಾಯಕನಾದಂತಹ ತಾತ್ಯಾ ಟೋಪೆ ಇವನು ಕೂಡ ಸೋತು ಝಾನ್ಸಿಗೆ ಪಲಾಯನಗೈತಾನೆ. ತಾತ್ಯಾ ಟೋಪೆ ಕೂಡ ಸೋತು ಝಾನ್ಸಿಗೆ ಪಲಾಯನಗೈತಾನೆ. ಅಲ್ಲಿ ರಾಣಿ ಲಕ್ಷ್ಮೀಬಾಯಿಯ ನೆರವನ್ನು ಪಡಿತಾನೆ. ರಾಣಿ ಲಕ್ಷ್ಮೀಬಾಯಿಯ ನೆರವನ್ನು ಪಡ್ಕೊಳ್ತಾನೆ. ಅಲ್ಲಿಂದ ಮುಂದೆ ಕ್ರಿಸ್ತಕ 1858ರಲ್ಲಿ ಗ್ವಾಲಿಯರ್ದ ರಣರಂಗದಲ್ಲಿ ಸೋತು ಮರಣವನ್ನು ಒಪ್ತಾನೆ. ಯಾರು? ತಾತ್ಯಾ ಟೋಪೆ ಝಾನ್ಸಿಗೆ ಪಲಾಯನಗೈತಾನೆ. ಅಲ್ಲಿ ರಾಣಿ ಲಕ್ಷ್ಮೀಬಾಯಿಯ ನೆರವನ್ನು ಪಡಿತಾನೆ. ಆಮೇಲೆ ಕ್ರಿಸ್ತಕ 1858ರಲ್ಲಿ ಗ್ವಾಲಿಯರ್ದ ರಣರಂಗದಲ್ಲಿ ಸೋತು ಮರಣವನ್ನು ಅಪ್ತಾನೆ. ಹಾಗೆ ಈ ಒಂದು ದಂಗೆಯನ್ನು ಹತ್ತಿಕ್ಕಿದವನು ಅಂತ ಹೇಳಿದರೆ ಹ್ಯೂಗ್ ರೋಜ್. ಅವನು ತಾತ್ಯಾ ಟೋಪೆ ಮತ್ತು ರಾಣಿ ಲಕ್ಷ್ಮೀಬಾಯಿ ಇಲ್ಲಿ ಈ ಒಂದು ದಂಗೆಯನ್ನು ಹತ್ತಿಕ್ಕಿದವನು ಅಂತ ಹೇಳಿದರೆ ಹ್ಯೂಗ್ ರೋಜ್. ಆಮೇಲೆ ಇಲ್ಲಿ ತಾತ್ಯಾ ಟೋಪೆ ಅಲ್ಲ, ಕ್ರಿಸ್ತಕ 1858ರಲ್ಲಿ ಗ್ವಾಲಿಯರ್ದ ರಣರಂಗದಲ್ಲಿ ಸೋತು ಮರಣವನ್ನು ಹೊಂದಿದವನು ನಾನಾ ಸಾಹೇಬ್ ಕ್ರಿಸ್ತಕ 1858ರಲ್ಲಿ ಗ್ವಾಲಿಯರ್ದ ರಣರಂಗದಲ್ಲಿ ಸೋತು ಮರಣವನ್ನಪ್ತಾನೆ. ಅಲ್ಲಿಂದ ಮುಂದೆ ಈ ಒಂದು ದಂಗೆಯನ್ನು ಹತ್ತಿಕ್ಕಿದವನು ಅಂತ ಹೇಳಿದ್ರೆ ಹ್ಯೂಗ್ ರೋಜ್ ಇವನು ಈ ಒಂದು ದಂಗೆಯನ್ನು ಅಡಗಿಸ್ತಾರೆ. ಅದರ ನಂತರ ಕ್ರಿಸ್ತಕ 1859ರಲ್ಲಿ ತಾತ್ಯಾ ಟೋಪೆ ಮರಣವನ್ನಪ್ತಾನೆ. ಹ್ಯೂಗ್ ರೋಜ್ನಿಂದ ಸೋಲನ್ನು ಅನುಭವಿಸಿದಂತಹ ತಾತ್ಯಾ ಟೋಪೆ ಮರಣವನ್ನು ಅಪ್ತಾನೆ. ಆಮೇಲೆ ಮುಂದುವರೆದಂತಹ ಈ ದಂಗೆ ಲಕ್ನೋ, ಬರೇಲಿ ಮತ್ತು ಜಗದೀಶ್ಪುರದಲ್ಲಿ ಕೂಡ ಮುಂದುವರಿಯುತ್ತೆ. ಲಕ್ನೋದಲ್ಲಿ ಬೇಗಂ ಹಸ್ರತ್ ಮಹಲ್, ಬರೇಲಿಯಲ್ಲಿ ಖಾನ್ ಬಹದ್ದೂರ್ ಶಾ, ಆಮೇಲೆ ಜಗದೀಶ್ಪುರದಲ್ಲಿ ಕನ್ವರ್ ಸಿಂಗ್ ಇವರು ಸೋತು ನೇಪಾಳಕ್ಕೆ ಪಲಾಯನಗೈತಾರೆ. ಇದನ್ನು ಹತ್ತಿಕ್ಕಿದವನು ಅಂತ ಹೇಳಿದರೆ ವಿಲಿಯಂ ಟೇಲರ್ ಮತ್ತು ಕ್ಯಾಂಪ್ಬೆಲ್. ಎನ್ನುವಂಥವರು ಈ ಒಂದು ದಂಗೆಯನ್ನು ಹತ್ತಿಕ್ತಾರೆ. ಎಲ್ಲಿ? ಲಕ್ನೋ, ಬರೇಲಿ ಮತ್ತು ಜಗದೀಶ್ಪುರದಲ್ಲಿ ನಡೆದಂತಹ ದಂಗೆಯಲ್ಲಿ ಈ ಒಂದು ದಂಗೆಯನ್ನು ಹತ್ತಿಕ್ಕಿದವನು ಅಂತ ಹೇಳಿದರೆ ವಿಲಿಯಂ ಟೇಲರ್ ಮತ್ತು ಕ್ಯಾಂಪ್ಬೆಲ್. ನಂತರದಾಗಿ ಈ ರೀತಿಯಾಗಿ ನಡೆದ ಈ ಒಂದು ದಂಗೆಯಲ್ಲಿ ಸಂಪೂರ್ಣವಾಗಿ ಭಾರತ ಸೋಲನ್ನು ಅನುಭವಿಸುತ್ತೆ. ಎಲ್ಲ ರಾಜರುಗಳು ಸೋಲನ್ನು ಅನುಭವಿಸ್ತಾರೆ. ಬ್ರಿಟಿಷರಿಗೆ ಇಲ್ಲಿ ಗೆಲುವಾಗುತ್ತೆ. ಆಮೇಲೆ ಇವರ ಒಂದು ಸೋಲಿಗೆ ಕಾರಣಗಳು ಏನಂತ ನೋಡ್ತಾ ಹೋಗುವ. ಇಲ್ಲಿ ಮೊದಲನೇದಾಗಿ ಇವರಲ್ಲಿ ನಾಯಕತ್ವದ ಕೊರತೆ, ಏಕತೆ ಮತ್ತು ಸಂಘಟನೆಯ ಕೊರತೆ ಇದೆ. ನಾಯಕತ್ವ ಅಂದರೆ ಒಂದೊಂದು ಕಡೆಯಲ್ಲಿ ಒಬ್ಬೊಬ್ಬರು ನಾಯಕರಾಗಿದ್ದರು. ಅವರವರು ಅಲ್ಲಲ್ಲಿ ದಂಗೆಯನ್ನು ಮಾಡ್ತಾಯಿದ್ರು. ಇಲ್ಲಿ ಎಲ್ಲರನ್ನೂ ಒಗ್ಗೂಡಿಸುವಂಥ ಒಂದು ಪ್ರಮುಖ ನಾಯಕತ್ವ ಲೀಡರ್ ಎಲ್ಲೂ ಇದ್ದಿರಲಿಲ್ಲ. ಏಕತೆ ಕೂಡ ಇದ್ದಿರಲಿಲ್ಲ.
ಇವರು ಒಂದೊಂದು ಕಡೆ ಒಬ್ಬೊಬ್ಬರು ದಂಗೆಯನ್ನು ಇಟ್ಕೊಂಡಿದ್ರು ಕೂಡ ಪ್ರತಿಯೊಬ್ಬರಲ್ಲೂ ಏಕತೆ ಇದ್ದಿರಲಿಲ್ಲ. ಪ್ರತಿಯೊಬ್ಬರು ತಮ್ಮ ಸ್ವಾರ್ಥಕ್ಕೋಸ್ಕರನೇ ದುಡಿತಾ ಇದ್ದರು. ಆಮೇಲೆ ಸಂಘಟನೆ ಕೂಡ ಇಲ್ಲಿ ಕೊರತೆ ಕಂಡು ಬರ್ತಾ ಇದೆ. ಎಲ್ಲರೂ ಸಂಘಟನೆಯಾಗಿ ಒಬ್ಬನೇ ನಾಯಕನ ಅಧೀನದಲ್ಲಿ ಹೋರಾಡಿದರೆ ಇದು ಖಂಡಿತ ಯಶಸ್ಸನ್ನು ಪಡಿತಾ ಇದ್ದರು. ಇಲ್ಲಿ ನಾಯಕತ್ವ, ಏಕತೆಯ ಮತ್ತು ಸಂಘಟನೆಯ ಕೊರತೆ ಕೂಡ ಎದ್ದು ಕಾಣುತ್ತೆ. ಆಮೇಲೆ ಎರಡನೇದಾಗಿ ಅಂತ ಹೇಳಿದರೆ, ಇದು ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಆಗಿತ್ತು. ಇದು ಕೇವಲ ಉತ್ತರ ಭಾರತ ಮತ್ತು ಪೂರ್ವ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು. ಉಳಿದಂಥ ಪ್ರದೇಶಗಳಿರುವಂಥ ರಾಜರು ತಟಸ್ಥರಾಗಿದ್ದರು. ಇವರು ಯಾವುದೇ ರೀತಿಯ ಈ ಒಂದು ದಂಗೆಗೆ ಸಮ್ಮತಿಯನ್ನು ನೀಡಿರಲಿಲ್ಲ ಅಥವಾ ದಂಗೆಯಲ್ಲಿ ಪಾಲ್ಗೊಳ್ಳಿರಲಿಲ್ಲ. ಇದು ಕೂಡ ಒಂದಾಗಿದೆ. ಆಮೇಲೆ ಭಾರತದ ಸೈನಿಕರಲ್ಲಿ ಪುರಾತನ ಶಸ್ತ್ರಾಸ್ತ್ರಗಳನ್ನು ಮಾತ್ರ ಹೊಂದಿದ್ರು. ಆದರೆ ಬ್ರಿಟಿಷರು ನೂತನ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ರು. ಇದು ಕೂಡ ಇವರ ಸೋಲಿಗೆ ಕಾರಣ ಆಗುತ್ತೆ. ಆಮೇಲೆ ಕೆಲವೊಬ್ಬರು ಬ್ರಿಟಿಷರು ಬ್ರಿಟಿಷರಿಗೆ ನೆರವನ್ನು ನೀಡಿದರು. ಭಾರತೀಯರು ಬ್ರಿಟಿಷರಿಗೆ ನೆರವನ್ನು ನೀಡಿದರು. ಇದು ಕೂಡ ಸೋಲಿಗೆ ಕಾರಣ ಆಗಿದೆ. ಆಮೇಲೆ ಬ್ರಿಟಿಷರಲ್ಲಿ ಆಧುನಿಕ ಸಂಪರ್ಕ ಆದಂತಹ ರೈಲ್ವೆ ಅಂಚುತಂತಿ ವ್ಯವಸ್ಥೆ ಇತ್ತು. ಅದು ಭಾರತೀಯರಿಗೆ ಇದು ಯಾವುದೇ ರೀತಿಯ ಆಧುನಿಕ ಸಂಪರ್ಕದ ಸಹಾಯ ಭಾರತ ಸೈನಿಕರಿಗೆ ಸಿಕ್ಕಿರಲಿಲ್ಲ. ಆಮೇಲೆ ಭಾರತೀಯರಲ್ಲಿದ್ದಂತಹ ಒಂದು ಮೂಢನಂಬಿಕೆ, ಆ ಒಂದು ಎನ್ಫೀಲ್ಡ್ ಬಂದೂಕುಗಳನ್ನು ಮುಟ್ಟಬಾರ್ದು ಅನ್ನುವಂತಹ ಒಂದು ಮೂಢನಂಬಿಕೆ ಭಾವನೆಯಲ್ಲಿ ಕೂಡ ಇವರು ಆ ಒಂದು ಶಸ್ತ್ರಾಸ್ತ್ರಗಳನ್ನು ಕೂಡ ನೂತನ ಶಸ್ತ್ರಾಸ್ತ್ರಗಳನ್ನು ಉಪಯೋಗ ಮಾಡಲಿಕ್ಕೆ ಹೊಂದಿದ್ದಂತಹ ಒಂದು ಮೂಢನಂಬಿಕೆ ಕೂಡ ಇವರ ಒಂದು ಸೋಲಿಗೆ ಕಾರಣ ಆಗಿದೆ. ಪ್ರಮುಖವಾಗಿ ಇವರ ಸೋಲಿಗೆ ಕಾರಣ ಅಂತ ಹೇಳಿದರೆ ನಾಯಕತ್ವ, ಏಕತೆ ಮತ್ತು ಸಂಘಟನೆಯ ಕೊರತೆ. ಕೇವಲ ಉತ್ತರ ಭಾರತ ಮತ್ತು ಪೂರ್ವ ಭಾರತಕ್ಕೆ ಸೀಮಿತವಾಗಿದ್ದಂತಹ ಒಂದು ದಂಗೆಯಾಗಿತ್ತು. ಆಮೇಲೆ ಭಾರತೀಯರಲ್ಲಿ ಪುರಾತನ ಶಸ್ತ್ರಾಸ್ತ್ರಗಳಿದ್ದರು, ಬ್ರಿಟಿಷರಲ್ಲಿ ನೂತನ ಶಸ್ತ್ರಾಸ್ತ್ರಗಳು ಉಪಯೋಗ ಮಾಡಿದರು. ಭಾರತೀಯರು ಬ್ರಿಟಿಷರಿಗೆ ನೆರವನ್ನು ನೀಡಿದರು. ಆಮೇಲೆ ಬ್ರಿಟಿಷರಲ್ಲಿ ಆಧುನಿಕ ಸಂಪರ್ಕಗಳ ರೈಲ್ವೆ ಅಂಚುತಂತಿಯ ಉಪಯೋಗ ಗೊತ್ತಿತ್ತು. ಭಾರತೀಯರ ಮೂಢನಂಬಿಕೆ ಇವುಗಳು ಸೋಲಿಗೆ ಪ್ರಮುಖವಾದಂತಹ ಕಾರಣಗಳಾಗಿವೆ. ಆಮೇಲೆ ಇದರ ಪರಿಣಾಮ ಏನು ಅಂತ ನೋಡ್ಕೊಳ್ತಾ ಹೋಗುವ. ಮೊದಲನೇ ಪರಿಣಾಮ ಅಂತ ಹೇಳಿದರೆ, ಕ್ರಿಸ್ತಕ 1858ರಲ್ಲಿ ವಿಕ್ಟೋರಿಯಾ ಮಹಾರಾಣಿ ಘೋಷಣೆಯನ್ನು ಹೊರಡಿಸ್ತಾಳೆ. ಅದನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೆದಿದ್ದಾರೆ. ಆ ಒಂದು ಘೋಷಣೆಯ ಅಂಶಗಳು ಏನಿದೆ ಅಂತ ಹೇಳಿದರೆ, ಕ್ರಿಸ್ತಕ 1858ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಅಂತ್ಯ ಆಗುತ್ತೆ. ಇದರ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ್ಯ ಆಗುತ್ತೆ. ಆಮೇಲೆ ಕ್ರಿಸ್ತಕ 1858ರಿಂದ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆಳ್ವಿಕೆ ಈ ಒಂದು ಅವಧಿಯಲ್ಲಿ ಅಂತ್ಯ ಆಗುತ್ತೆ, ಈ ದಂಗೆಯ ನಂತರ. ಆಮೇಲೆ ಅದರ ನಂತರ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆ ಶುರುವಾಗುತ್ತೆ. ಆಮೇಲೆ ಕ್ರಿಸ್ತಕ 1858ರಲ್ಲಿ ಗವರ್ನರ್ ಜನರಲ್ಗಳ ಹುದ್ದೆ ಕೂಡ ಅಂತ್ಯ ಆಗುತ್ತೆ. ಆಮೇಲೆ ಇದೇ ಅವಧಿಯಲ್ಲಿ ವೈಸ್ರಾಯಿಗಳ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಆಮೇಲೆ ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನೋಂಥ ಕಾಯ್ದೆ ಕೂಡ ನಿಷೇಧ ಆಗುತ್ತೆ. ಇದು ಪ್ರಮುಖ ಕಾರಣಗಳಲ್ಲಿ ಒಂದಾಗಿತ್ತು ಸಿಪಾಯಿ ದಂಗೆಗೆ. ಇದನ್ನು ನಿಷೇಧ ಮಾಡ್ತಾರೆ. ಈ ಒಂದು ರಾಣಿ ವಿಕ್ಟೋರಿಯಾ ಮಹಾರಾಣಿ ಹೊರಡಿಸಿದಂತಹ ಭಾರತದ ಮ್ಯಾಗ್ನಾ ಕಾರ್ಟಾ ಇರುವುದರಿಂದ ಅಂಶಗಳು ಏನು ಅಂತ ಕೇಳಬಹುದು, ಅಥವಾ ಸಿಪಾಯಿ ದಂಗೆ ಪರಿಣಾಮ ಏನು ಅಂತ ಕೇಳಿದರೆ ಇವಿಷ್ಟು ಆಗುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ್ಯ ಆಗುತ್ತೆ. ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆ ಭಾರತದಲ್ಲಿ ಶುರುವಾಗುತ್ತೆ. ಗವರ್ನರ್ ಜನರಲ್ಗಳ ಹುದ್ದೆ ಅಂತ್ಯ ಆಗುತ್ತೆ. ಆಮೇಲೆ ವೈಸ್ರಾಯಿಗಳ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಆಮೇಲೆ ದತ್ತುಪುತ್ರರಿಗೆ ಹಕ್ಕಿಲ್ಲ ಎನ್ನುವಂಥ ಕಾಯ್ದೆ ಕೂಡ ನಿಷೇಧ ಆಗುತ್ತೆ. ಆಮೇಲೆ ಎರಡನೇ ಮುಖ್ಯ ಪರಿಣಾಮ ಅಂತ ಹೇಳಿದರೆ, ಭಾರತದ ರಾಷ್ಟ್ರೀಯ ಚಳುವಳಿಗೆ ಇಲ್ಲಿ ಪ್ರೇರಣೆ ದೊರೆಯುತ್ತೆ. ಸೊ ಫ್ರೆಂಡ್ಸ್, ಇವಿಷ್ಟು ಸಿಪಾಯಿ ದಂಗೆಯ ಕಾರಣ, ಅದು ನಡೆದು ಬಂದಂತಹ ದಂಗೆ ನಡೆದು ಬಂದಂತಹ ಬಗ್ಗೆ, ಆಮೇಲೆ ಇಲ್ಲಿ ಯಾವ ಒಂದು ಪ್ರದೇಶದಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸ್ಕೊಂಡಿದ್ರು, ಇದರ ಪರಿಣಾಮ ಏನಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ. ಇವಿಷ್ಟು ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.